ಅನ್ನಪೂರ್ಣಿ ಅನಸ್ಕೊಂಡಳತ್ತ ಅನ್ನಪೂರ್ಣ ಆದಳತ್ತಿಗೆ ಅಂತ ದಾನ ಮಾಡ್ಲತ್ತ ದಾನಮ್ಮ ಆಗಿ ಕೂತಾಳೆ ತೇಲಿ ಗುಡ್ಡಾಪುರ ದಾನಮ್ಮ. ಹೌದು. ದಾನ ಮಾಡ್ಲತ್ತ ಗುಡ್ಡಾಪುರ ದಾನಮ್ಮ ಆದಳತ್ತ. ಹೌದು. ಅನ್ನ ನೀಳತ್ತ ಅನ್ನಪೂರ್ಣ ಆದಳತ್ತ. ನಿಮ್ಮ ಅಪ್ಪ ಏನ್ ಅನಿಸ್ಯಾನು ಅಂತ ಕೇಳ್ತಾಳಕ್ಕೆ. ಹೌದು. ನಿಮ್ಮಪ್ಪ ಏನ್ ಅನಿಸ್ಯಾನತ್ ನೀ ಕೇಳುವಂಗಿತ್ತಂದ್ರ ವಿದ್ಯಾಶ್ರೀ ಇವತ್ತು ವಿಷ ಕುಡಿದ ನೀಲಕಂಠ ಅನಿಸ್ಯಾನ. ಹೌದು. ನಿಮ್ಮಪ್ಪ ಏನ್ ಅನಿಸ್ಯಾನತ್ ಕೇಳಿದೆ ಅದಕ್ಕೆ ಹೇಳ್ಬೇಕಾಗೈತೆ. ಹೌದು. ವಿಷ ಕುಡದ ನೀಲಕಂಠನು ಅನಿಸ್ಯಾನ. ಯಾಕ ವಿಷ ನಿಮ್ಮವ್ವ ಕುಡಿಬೇಕಾಗಿತ್ಲ ಕುಡ್ದಳ ನಿಮ್ಮವ್ವ. ಇವ್ರವ್ ಕುಡಿದ್ರ ಗಟ್ಟಕತ್ತಿಲ್ಲ ವಿದ್ಯಾ ನೀನು ಕುಡ್ದಲ್ಲ ನಿಮ್ಮವ್ವನು ಕುಡ್ದಲ್ಲ ನಿಮ್ಮ ಬಳಗದವ್ರು ಯಾರು ಕುಡ್ದೇ ಇಲ್ಲ. ಯಾಕಂದ್ರೆ ಜಗತ್ ಉಳಿಸೋದಕ್ಕಾಗಿ ನಮ್ಮ ಅಪ್ಪ ವಿಷ ಕುಡ್ದಾನ. ಹೌದು. ಮತ್ ಇವ್ರ ಅವ್ವಗಳು ಕುಡಿತಾರ. ಯಾವಾಗ ಕುಡಿತಾರ ಅಂದ್ರೆ ಇವ್ರು ಗಾಂಡ್ರನ ಜೋಡಿ ಜಗಳಾಡಿ ವಿಷ ಕುಡಿತಾರ. ಹೌದು. ವಿದ್ಯಾ ಈ ಜಗತ್ ಉಳಿಸೋದಕ್ಕಾಗಿ ವಿಷ ಕುಡಿಯಕ್ಕೆ ಅಲ್ಲಿಗೆ ಅಲ್ಲ ಗಾಂಡ್ರನ ಜೋಡಿ ಜಗಳಾಡಿ ಬಾಳ್ವೆ ಮಾಡಲಕ್ಕಾಗಿ ಗಾಂಡ್ರನ ಜೋಡಿ ಬದುಕಲಾರ್ಲಕ್ಕಾಗಿ ಈಕೆ ವಿಷ ಕುಡಿತಾಳ. ಹೌದು. ಹುಚ್ಚಿ ನಿನಗೆ ನೀಗ ಸಾಧ್ಯ ಸತ್ಯ ಸಾಯಕ ವಿಷ ಕುಡ್ದಾದೆ. ಆದ್ರೆ ನಮ್ಮ ವಿಷ ಕುಡ್ದಾನ ನನ್ನ ಪರಮಾತ್ಮ ಕರೆ ಅವ ಏನು ಮಾಡ್ಯಾನ ಭಕ್ತರು ಉಳಿಸೋದಕ್ಕಾಗಿ ವಿಷ ಕುಡ್ದಾನ. ಹೌದು. ಯಾಕಂದ್ರ 33 ಕೋಟಿ ದೇವತ್ಯಾರ 66 ಕೋಟಿ ದೈತರ ಕೂಡಿ ಏನ್ ಮಾಡ್ತಿರಂದ್ರ ಸಮುದ್ರ ಮಂಥನ ಮಾಡ್ತಿದ್ರ. ಪ್ರಥಮದಾಗ ಸಮುದ್ರ ಮಂಥನ ಮಾಡೋ ಟೈಮದಾಗ ದೇವರಾನವರಲ್ಲಿ ನಡೆದಿದ್ದ ಕದನ ಶಿಟ್ಟಿಗೇರಿ ಸಮುದ್ರ ಮಾಡ್ಯಾರ ಮತ್ತನ. ಶಿಟ್ಟಿಗೇರಿ ಸಮುದ್ರ ಮಾಡ್ಯಾರ ಮಂಥನ. ಕಾಳಕೋಟಿಯಲ್ಲಿ ಆತ ಉತ್ಪನ್ನ. ಕಾಳಕೋಟಿ ವಿಸಾಲಿ ಆತ ಉತ್ಪನ್ನ. ವಿಷ ಯಾರಿಗೆ ದಕ್ಕುದಲ್ಲ ಕುಡದ ಪರಮಾತ್ಮ. ಅದಕ್ಕ ಮಂದರಗಿರಿ ಪರ್ವತ ಕಡುಗುಲು ಮಾಡ್ಯಾರು. ಮಂದರಗಿರಿ ಪರ್ವತ ಶೇಷನಾರಾಯಣ ಹಗ್ಗ ಮಾಡಿ ಏನ್ ಮಾಡ್ತಾರ ಸಮುದ್ರ ಮಥನ ಮಾಡು ಕಾಲಕ. ಹೌದೌದು. ಒಪ್ಪರಿ ವಿಷ ಒಪ್ಪರಿ ಅಮೃತಾತ. ವಿಷ ಅಮೃತಾತು ವಿಷ ಅಪರಿ ಅಮೃತಾತು. ಅವಾಗ ಪರಮಾತ್ಮ ಏನ್ ಮಾಡ್ತಾನ ಅವಾಗ ವೇಷಧಾರಿ ಮಾಡಿಕೊಂಡ ಏನ್ ಮಾಡ್ತಾನು ನಿಮ್ಮ ದೈತರನ್ನ ಕೊಲ್ಲಬೇಕಾದರ ಒಪ್ಪರಿ ವಿಷ ಹಿಡದ ಒಪ್ಪರಿ ಅಮೃತ ಹಿಡದ. ಯಾಕಂದ್ರ ವಾಪರಿ ಅಮೃತ ಹಿಡದ ವಾಪರಿ ವಿಷ ಕುಡ್ದ ವಿಷ ಹಿಡದ ಏನ್ ಮಾಡ್ತಾನ ಅದಲ ಬದಲ ಮಾಡಿ ನೀಡ್ಕೋತ ನಡೆದ. ಹೌದು. ಯಾಕಂದ್ರ 33 ಕೋಟಿ ದೈತ್ರಿ ಈಚೆಗಡೆ ಕೂತಿದ್ರು. 66 ಕೋಟಿ ದೈತ್ರಿ ಈಚೆಗಡೆ ಕೂತಾರ. ಬಲಕ್ಕೆ ಕೂತಾಗ ಅವಾಗ ಅದಲ ಬದಲ ಮಾಡಿ ನೀಡ್ಕೋತ ಹೋದ ಏನ್ ಮಾಡ್ತಾನು ದೈತ್ರಿಗೆ ವಿಷ ನೀಡುತ್ತಿದ್ದ ದೇವತ್ಯಾರಿಗೆ ಅಮೃತ ನೀಡುತ್ತಿದ್ದ. ಹೌದು. ದೈತರನ್ನ ಕೊಲ್ಲಬೇಕಾಗಿತ್ತು ದೇವತ್ಯಾರನ್ನ ಉಳಿಸಬೇಕಾಗಿತ್ತು. ಅವಾಗ ಅದಲ ಬದಲ ಮಾಡಿ ನೀಡ್ಕೋತ ಹೋಗೋ ಟೈಮದಾಗ ಅಲ್ಲಿ ಏನಾಗೈತಿ ದೈತರ ಒಳಗಿಂದ. ಯಾಕಂದ್ರ ರಾವು ಕೇತು ಅನ್ನುವಂತವ್ರು 2 ಮಂದಿ ದೈತರ ಒಳಗಿಂದ ಈ ದೇವತ್ಯಾರ ಒಳಗ ಬಂದು ಕೊಂಡಿರ್ತಾರ. ಹೌದು. ರಾವು ಕೇತು ಅನ್ನುವಂತವ್ರು ಅಚ್ಚಿಂದ ಬಂದು ಈಚೆ ಕೂತದ ಪರಮಾತ್ಮ ನೋಡ್ಲಿಲ್ಲ. ಬಡ 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 ನೀರ್ ಕೂತು ಹಾಳ ಅವ್ರಿಗೂ ಅಮೃತ ನೀಡುವಂಗ ಇವ್ರಿಗೂ ನೀಡಿದಾಗ ಅವಾಗ ರಾವು ಕೇತು ಏನ್ ಮಾಡ್ತಾರ ಅಂದ್ರ ಅಮೃತ ಕುಡಿದ್ರು ಕರೆ ಅವ್ರ ಗಂಟಲ್ದಾಗ ಎತ್ತು ಅವಾಗ ಸಿಟ್ಟಿಗೆ ಪರಮಾತ್ಮ ಅವ್ರ ಚೆಂಡು ಹೊಡೆದು ಬಿಡುತ್ತಾನೆ. ಹೌದು. ರಾವು ಕೆತ್ತನ ಚೆಂಡು ಹೊಡಿತಾರ. ಯಾರು ಹೇಳ್ತಾರ ಅವಾಗ ಯಾರ ಮ್ಯಾಲಿದ್ದಂತ ಸೂರ್ಯನು ಮತ್ತ ಚಂದ್ರನು ಹೇಳ್ತಾರ. ಹೌದು. ಏನಂತ ಹೇಳ್ತಾರು ರಾವು ಕೆತ್ತು ದೈತ್ರ ಒಳಗಿಂದ ದೇವತ್ಯಾರ ಒಳಗ ಬಂದು ಕೂತಾರ. ಇಟ್ಟದಾಗೆತ್ತ ಹೇಳೋಗುಟ್ಟಿಗೆ ಪರಮಾತ್ಮ ಸಿಟ್ಟಿಗೆ ಅವ್ರ ಚೆಂಡು ಹೊಡೆದು ಬಿಟ್ಟ. ಅವಾಗ ಅಲ್ಲೇ ತೆಳಗ ಬಿದ್ದು ರುಂಡ ಅಲ್ಲಿ ಮ್ಯಾಲ ಸುತ್ತ ಹಾಕತ್ತು. ಮ್ಯಾಲ ಓಡ್ಯಾಡೋ ಟೈಮ್ದಾಗ ಅವ್ರು ಹೇಳ್ತಾರೆ ಏನಂತ ಹೇಳಿ ರಾವು ಕೆತ್ತು ಇವತ್ತು ನಾವು ಈಚಕ್ಕಿಂದ ಈಚಕ್ಕೆ ಎದ್ದು ಬಂದದೇನು ಅಂತ ನೋಡಿ ಪರಮಾತ್ಮಗೆ ಹೇಳಿದವರು ಯಾರದಾರು ಸೂರ್ಯನು ಮತ್ತು ಚಂದ್ರನು ಅದಾರ. ಹೌದು. ಸೂರ್ಯನು ಚಂದ್ರನು ನಮಗೆ ಈಚೆ ಕಡೆ ಬಂದು ಕೂತಾರನು ಅಂತದ್ ಹೇಳ್ಯಾರಂದ ಬಳಕ ಇವ್ರ ಇಬ್ಬರಿಗೂ ನಾವು ಶ್ರಾಪ ಕೊಡಬೇಕಂತ ತಿಳ್ಕೊಂಡ ಸೂರ್ಯಾಗ ಚಂದ್ರಾಗ ರಾವು ಕೆತ್ತು ಏನಂತೇಳಿ ಶ್ರಾಪ ಕೊಟ್ಟಾರು. ಏನಂತೇಳಿ ಶ್ರಾಪ ಕೊಟ್ಟಾರ ಇವತ್ತ ಅಮಾಸಿಗೆ ಸೂರ್ಯಾಗ ಹಿಡಿಲಿ ಗ್ರಹಣ. ಹೌದು. ಹುಣ್ಣಿಮೆಗೆ ಚಂದ್ರ ಹಿಡಿಲಿ ಗ್ರಹಣ ಅಂತೇಳಿ ಶ್ರಾಪ ಕೊಟ್ಟಾರ. ಅವ್ರು ಶ್ರಾಪ ಕೊಟ್ಟದಕ್ಕಾಗಿ ಯಾಕಂದ್ರ ರಾವು ಕೇತು ಶ್ರಾಪ ಕೊಟ್ಟದಕ್ಕಾಗಿ ಇನ್ನತನ ಬಿಟ್ಟಲ್ಲ. ಸೂರ್ಯಾಗೂ ಗ್ರಹಣ ಹಿಡಿಯತೈತಿ ಚಂದ್ರಗೂ ಗ್ರಹಣ ಹಿಡಿಯತೈತಿ. ಆ ಗಿರಾಣ ಹಿಡಿಯುವಂಗ ಹಿಡಿದಿರ್ತೈತಿ. ಗ್ರಹಣ ಹಿಡಿಯುವಂಗ ಹಿಡಿತೈತಿ. ಅಲ್ಲಿ ಗಂಡ ಮಕ್ಕಳಿಗೆ ಗ್ರಹಣ ಹಿಡ್ದೈತಿ. ಹೌದು. ಆ ಮಾಸಿಗೂ ಹಿಡ್ದೈತಿ ಸೂರ್ಯಾಗೂ ಹಿಡ್ದೈತಿ. ಅದ್ರ ರಾವು ಕೇತು ಶ್ರಾಪದಿಂದ ಗಂಡ ಮಕ್ಕಳಿಗೆ ಗ್ರಹಣ ಹಿಡ್ದೈತಿ. ವಿದ್ಯಾ ನಿನಗೆ ಏನ ಕೊಳೆ ಬಿದ್ದೈತಿ
ಬುಟ್ಟಿ ಬಿಟ್ಕೊಂಡ 9 ತಿಂಗಳ ಹೊತ್ತುಕೊಂಡ್ ಹೊಟ್ಟೆಗೇನ ಕುಸನಾಗ ಇಟ್ಕೊಂಡಿರ್ತಿ ಹೌದು. ಒಂದು ಫುಟ್ ಹೊಟ್ಟೆ ಬಿಟ್ಕೊಂಡ್ ನೀ ಗ್ರಹಣ ಪಾಲಿಸ್ಬೇಕಾದ್ರ ಒಳಗ ಒಣಗಿ ಇಟ್ಕೊಂಡ ಒಂದ ಮಾತ ಕೇಳ್ತೀನಿ ವಿದ್ಯಾಶ್ರೀ, ಆ ಗ್ರಹಣಕ್ಕ ನಿನಗ ಏನು ಸಂಬಂಧ ಬಿದ್ದೈತಿ? ಅಲ್ಲಿ ಗಂಡ ಮಕ್ಳಿಗೆ ಹಿಡದೈತಿ, ಹಾ. ನೀ ಪಾಲಿಸೋದು ಎಲ್ಲಿದ್ ಹಿಡ್ಕೊಂಡ್ ನಿನಗ ಬಂದೈತಿ. ಹೌದು. ನೋಡೋಣ ಇದನ್ನಾರ ಹೇಳ್ತಾಳ. ಗಿರಾಣಕ ನಿನಗೆ ಏನು ಸಂಬಂಧ ಐತಿ? ಯಾಕಂದ್ರ ಅಲ್ಲಿ ಗಂಡ ಮಕ್ಳಿಗೆ ಗ್ರಹಣ ಹಿಡದೈತಿ. ಹೌದು. ರಾಹುಕೆತ್ತು ಶ್ರಾಪ ಕೊಟ್ರು ಸೂರ್ಯಾಗೂ ಗ್ರಹಣ ಹಿಡದೈತಿ, ಹೌದು. ಚಂದ್ರಗೂ ಗ್ರಹಣ ಹಿಡದೈತಿ. ಹಾ. ಆದ್ರ ವಿದ್ಯಾಶ್ರೀ ನೀ ಯಾಕೆ ಕೂತದಿ ಇಲ್ಲಿ ಹೌದು. ಬುಟ್ಟ್ಯಾಗ ಒನಕಿ ಹಿಡ್ಕೊಂಡ? ಹಾ, ಯಾಕೆ ಕೂತಾವ ನೋಡು, ಹೇಳ್ತಾಳ. ಶಾನ್ಯ ಅದಾಳವ, ಹೇಳ್ತಾರ. ಅದಕ್ಕೆ ನಾನು ಪರಮಾತ್ಮ ಜಗತ್ತು ಉಳಿಸೋದಕ್ಕಾಗಿ ವಿಷ ಕುಡ್ದವನು. ಹೌದು. ನಿಮ್ಮವ್ವ ದಗದ ಏನೋ ಮಾಡಿಲ್ಲ ವಿದ್ಯೆ. ಇಲ್ಲ. ಅದಕ್ಕ ತೊಡಿ ಮ್ಯಾಲ ಒಬ್ಬಕಿನ ಕುಣಸ್ಕೊಂಡನತ್ತ, ಹಾ, ಮತ್ತ ಒಬ್ಬಕಿನ ಜಡಿಯಾಗಿ ಇಟ್ಕೊಂಡನತ್ತ ತಾನ ಹೇಳ್ಯಾಳ. ಹೌದು. ಒಬ್ಬಕಿನ ಕುಣಸ್ಕೊಂಡನತ್ತ, ಎಡಗಡಿ ತೊಡಿ ಮೇಲೆ ಕುಣಿಸ್ಕೊಂಡ ಒಬ್ಬಕಿನ ಕಟ್ಕೊಂಡನತ್ತ, ಹಾ. ಒಬ್ಬಕಿನ ಇಟ್ಕೊಂಡನತ್ತ. ಏಪ್ಪ ಇದೇನು ವಿದ್ಯಾ ಹಂಗ? ಯಾಕಂದ್ರ ಪಾರ್ವತಿನ ಕಟ್ಕೊಂಡಾನು, ಹಾ, ಗಂಗಾನ ಇಟ್ಕೊಂಡಾನ. ಗಂಗಾನ ಮತ್ತೆ ಇಟ್ಕೊಂಡಾನ ಅಂತ ನೀ ಎಲ್ಲಾರ ಸ್ಟಪ್ನಿ ಅಂದಿ. ಮತ್ತ ಸ್ಟಪ್ನಿ ನಮಗದಾವ, ಅವಂಗಿಲ್ಲ. ಇಲ್ಲ, ಅವ್ ಸ್ಟಪ್ನಿ ಅಲ್ಲ. ಹೌದು. ಏ ಹುಚ್ಚಿ ಜಡಿಯಾಗ ಇಟ್ಕೊಂಡಾನ, ಜಡಿಯಾಗ ಹೌದು. ಇಟ್ಕೊಂಡಾನಲ್ಲ. ಮತ್ತ ಆಕಿನ ಹಾ, ಇಟ್ಕೊಂಡಾನ ನೀ ಎಲ್ಲಾರ ಬ್ಯಾರೆ ತಿಳಿದೆ. ಮತ್ತ ಇದಲ್ಲ, ಹಾ. ಜಡಿಯಾಗ ಇಟ್ಕೊಂಡಾನ. ಹೌದು. ಯಾಕೆ ಆಕಿನ ಜಡಿಯಾಗ ಇಟ್ಕೊಂಡಾನು ಅಂತ ಕೇಳ್ತಾಳ ವಿದ್ಯಾಶ್ರೀ. ಹೌದು. ಯಾಕೆ ಜಡಿಯಾಗಿ ಇಟ್ಕೊಂಡಾಳ ಅಂದ್ರ ಇವತ್ತು ಗಂಗಾನ ಜಡಿ ಒಳಗ ಪರಮಾತ್ಮ ಇಳಿಸ್ಕೋಬೇಕಾದ್ರ ಹಾ. ಆಕಿನ ಅಲ್ಲಿ ಇಳಿಸ್ಕೋ ಅಂತ ಹೇಳಿದವ ಒಬ್ಬ ಅದಾನ. ಯಾರವ? ಗಂಗಾನು ಒಬ್ಬಕಿನ ನಿನ್ನ ಜಡಿಯಾಗಿ ಇಟ್ಟುಕೋ ಪರಮಾತ್ಮ ಅಂತ ಹೇಳಿದವ ಒಬ್ಬದಾನು. ಹೌದು. ಅವನು ನಮ್ಮವದಾನ, ಅವನ ಹೆಸರು ಭಗೀರಥ ಅನ್ನುವಂಥದ್ದೈತೆ. ಹೌದು. ವಿದ್ಯಾಶ್ರೀ, ಹಾ, ಆ ಭಗೀರಥ ಇರುವ ಏನ್ ಮಾಡ್ತಾನ? ಏನ್ ಮಾಡ್ತಾವ? ಸಗರ ರಾಜನ ಮಕ್ಕಳ 60,000 ಮಂದಿ ಹಾ. ಶ್ರಾಪ ತಟ್ಟಿ ಭೂಮಿ ತಲೆ ಮ್ಯಾಲ ಹಂಗ ಬಿದ್ದಿದ್ರ. ಹೌದು. ಈ ಭೂಮಿ ತಲೆ ಮೇಲೆ ಹಂಗ ಬಿದ್ದಾಗ ಅವಾಗ ಒಬ್ಬ ಋಷಿಗಳು ಹೇಳ್ತಾರು, ಏನಂತ? ಗಂಗಾ ಬಂದು ಯಾವಾಗ ಈ ಭೂಮಿ ಮೇಲೆ ಹರಿತಾಳು ಹಾ. ಅವಾಗ 60,000 ಮಂದಿಗೆಲ್ಲ ಮುಕ್ತಿ ಸಿಗತೈತೆ ಒಬ್ಬ ಋಷಿ ಹೇಳಿದಾಗ, ಹೌದು. ಅವಾಗ ಭಗೀರಥ ಇದ್ದವ ತಪ ಮಾಡ್ತಾನೆ. ಯಾರದ? ಬ್ರಹ್ಮನ ಜಪ ತಪ ಮಾಡ್ತಾನೆ. ಹೌದು. ಬ್ರಹ್ಮ ಬಂದ ಹೊಲತ್ ಹೇಳ್ತಾನೆ, ಏನ್ ಬೇಕು ಭಗೀರಥ ಅಂತ ಕೇಳಿದಾಗ, ಹಾ. ಏನಿಲ್ಲಪ್ಪ ನಮ್ಮ 60,000 ಮುತ್ತಾತಗಳಿಗೆ ಮುಕ್ತಿ ಕೊಡಬೇಕಾಗೈತಿ, ಹೌದು. ಹೆಂಗಾರ ಮಾಡಿ ಗಂಗಾನ ಈ ಭೂಮಿಗೆ ಹರಿಸು ಅಂತ ಕೇಳ್ತಾನ. ಯಾರನ್ನ? ಬ್ರಹ್ಮನ ಕೇಳ್ತಾನ. ಹೌದು. ಅವಾಗ ಬ್ರಹ್ಮ ಇದ್ದವ ಹೇಳ್ತಾನೆ, ಏ ಭಗೀರಥ, ಇದು ನನ್ನ ಕೈಲ ಸಾಧ್ಯ ಆದ ಮಾತಲ್ಲ. ಹೌದು. ಇವತ್ತ ಶಿವನ ನಾಮ ಸ್ಮರಣೆ ಮಾಡ. ಹೌದು. ಆ ಶಿವ ನಿನಗೊಂದು ದಾರಿ ತೋರಿಸ್ತಾನ ಅಂತ ಹೇಳಿದಾಗ ಅವಾಗ ಪರಮಾತ್ಮನ ನಾಮಸ್ಮರಣೆ ಮಾಡಿದ. ಹಾ. ಅವಾಗ ಸಾಕ್ಷಾತ್ ಹೊಲತ್ತು ಬಂದು ಹೇಳ್ತಾನೆ, ಏನು ಬೇಕೋ ಭಗೀರಥ ಅಂತ ಕೇಳಿದಾಗ, ಅಪ್ಪ ಇವತ್ತು ಭೂಮಿನ ಗಂಗಾ ನೀ ಭೂಮಿ ತಲೆ ಮೇಲೆ ಇಳಿಸಬೇಕಾಗೈತಿ, ಹಾ. ನಿನ್ನ ಜಡಿಯಾಗ ಹಾಕಿನ ಇಳಿಸ್ಕೋ ಅಂತ ಹೇಳುತ್ತ. ಹೌದು. ನಿನ್ನ ಜಡಿಯಾಗಿ ಇಳಿಸ್ಕೋ ಅಂತ ಹೇಳಿದಾಗ ಅವಾಗ ಪರಮಾತ್ಮ ಅವನು ಭಕ್ತಿಗೆ ಮೆಚ್ಚ ಹೇಳ್ತಾನು, ಹಾ. ಆತ ಭಗೀರಥ ನಿನ್ನಿಂದ ಜಡಿಯಾಗ ನಾ ಗಂಗಾನ ಇಳಿಸ್ಕೊತನು, ಹೌದು. ಇಳಿಸ್ಕೊಂಡ್ ಈ ಭೂಮಿ ತಲೆ ಮೇಲೆ ಹಿಂದಾಗಡೆ ಕಳಿಸ್ತನು ಅಂತ ಹೇಳಿದ. ಹಾ. ಅವಾಗ ನಮ್ಮ ಭಗೀರಥನಿಂದ ಜಡಿಯಾಗಿ ಇಟ್ಕೊಂಡಾನು ವಿದ್ಯಾ. ಹಾ, ನಿಮ್ಮ ಗಂಗವನ ಯಾಕಂದ್ರ ಪಾರ್ವತಿನ ಕಟ್ಕೊಂಡಾನು, ಜಡಿಯಾಗ ಗಂಗಾನ ಇಟ್ಕೊಂಡಾನ. ನೋಡೋಣ ಹೆಂಗ್ ಬರ್ತಾಳ. ಅದಕ್ಕ ಪಾರ್ವತಿನ ಕಟ್ಕೋಬೇಕಾದ್ರೆ ಎಡಗಡಿ ತೊಡಿ ಮೇಲೆ ಯಾಕೆ ಕುಣಿಸ್ಕೊಂಡ? ಬಲಕ್ಕ ಕುಣಿಸ್ಕೋಬೇಕಾಗಿತ್ತಲ್ಲ. ಬಲಕ ಕುಣಿಸ್ಕೊಂಡ ಅಂತ ಹೇಳಿ ನೀನ್ ನೋಡುನು. ಎಡಕ ಯಾಕ ಕುಣಿಸ್ಕೊಂಡ? ಮತ್ತ ಇದೊಂದಾಗೈತಮ್ಮ, ಅದಕ್ಕ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವ್ರು 3 ಮಂದಿ ಇದಾರಲ್ಲ. 3 ಮಂದಿ ಅದಾರ್ರಿ. ಲಕ್ಷ್ಮಿ ತಂಗಿ ಒಬ್ಬಕಿದಾಳ, ಆಕೆಯಲ್ಲಿ ಮುಚ್ಚಿ ಕೂತಾಳ ಮುಚ್ಕೊಂಡ್. ನೋಡ್ ಮಾಸ್ತರ, ಒಂದ್ ಪಾಳ್ಯಕ್ ಒಂದ ಕೇಳಿ ನಾವು ವಿದ್ಯಾ ಅಂತ ಗೊತ್ತಾಕೈತಿ. ಹಿಂಗ ಎಲ್ಲ ಕೇಳ್ರಿ ಆಕಿಗೆ ಹಾದಿ ತಿಳಿಯಂಗಿಲ್ಲ, ಒಂದ ಕೇಳ್ರಿ ನಾ ಹಾದಿ ತಿಳಿಯಂಗಿಲ್ಲ. ಎಡ್ಯಾಡಿ ಕೇಳಿದ್ವು ಅಂದ್ರೆ ಮನೆಗೆ ಹೋಗ್ಕಾಳ ಆಕಿ ಹುಡುಗಿ. ಮನೆ ಹೋಗ್ಕಳತ್ತೆ. ಅದಕ್ಕ ಒಂದ ಕೇಳೋಣ. ಅದಕ್ಕೆ ಜಗತ್ತದಾಗ ಎಂತದೆಲ್ಲ ದಗದಾಗೈತಿ. ಗುರು ಶಿಷ್ಯರತ್ ನೋಡಪ್ಪ ಏನೋ ಮಾಡ್ಯಾರಂತ. ಏನ್ ಮಾಡ್ಯಾರತ್ರಿ? ಹಬ್ಬಳ ಕಡ್ಕೊಂಡಾನಂತ. ಏಕಲವ್ಯ. ಹೌದು. ಏಕಲವ್ಯ ಕೇಳಿದ. ಯಾಕಂದ್ರೆ ಗುರು ದ್ರೋಣಾಚಾರ್ಯನ ಕೇಳಿದ ಏನಂತೇಳಿ, ಏನಂತ? ಯಪ್ಪ ನನಗೆ ವಿದ್ಯಾ ಕಲಸು ಅಂತ ಕೇಳಿದಾಗ ಅವ ಹೇಳ್ತಾನು, ಏ ನಿನಗೆ ಕಲಸಂಗಿಲ್ಲ ಅಂದವ್. ಏಕಲವ್ಯ ನಿನಗೆ ಕಲಸಂಗಿಲ್ಲ, ನಾ ಪಂಚ ಪಾಂಡವರಿಗೆ ಅಟ್ಟ ಕಲಸವ ಅಂದ. ಹೌದು. ಕಲಸವದಾನೆ ಅಂತ ಹೇಳಿದಾಗ ಅವ ಏಕಲವ್ಯ ಏನ್ ಮಾಡ್ತಾನ? ಏನ್ ಮಾಡಿದ? ನೋಡ್ರಿ ಗುರುಗಳ, ನೀವು ಕಲಸ್ಲಿಕ್ಕೆ ಏನಾತ, ನಿಮ್ಮಿಂದ ನಾವು ವಿದ್ಯಾ ಕಲತ್ತು ತೋರಿಸ್ತೀನಿ ನಿಮ್ಗ ಅಂದ. ಹೌದು. ಹಠಾತ್ ಏನ್ ಮಾಡ್ತಾನು? ಯಾಕಂದ್ರೆ ಗುರು ದ್ರೋಣಾಚಾರ್ಯದ ಮೂರ್ತಿ ಮಾಡ್ತಾನ, ಮಣ್ಣಿನ ಮೂರ್ತಿ. ಹೌದು. ಮಣ್ಣಿನ ಮೂರ್ತಿ ಮಾಡಿ ದಿನನಿತ್ಯ ಬಂದ ಅದಕ್ಕೆ ಯಾಕಂದ್ರೆ ಪುಷ್ಪ ಮಾಡಿ ಅದಕ್ಕೆ ಅಭಿಷೇಕ ಮಾಡಿಸಿ, ಯಪ್ಪ ನನಗೆ ವಿದ್ಯೆ ಕೊಡತ್ತೇಳಿ ಹೇಳಿ ಅಲ್ಲೇ ವಿದ್ಯೆ ಚಾಲು ಮಾಡ್ತಿದ್ದ. ಯಾಕಂದ್ರೆ ವಿದ್ಯಾ ಕೊಡುವಂತದ ಅವ ಕಲಿಸ್ಬೇಕನ್ನೋದು ಏನೂ ಇಲ್ಲ. ಬರೀ ಗುರುನ ಮೂರ್ತಿ ಇದ್ದ ಎಷ್ಟೋ ಮಂದಿ ವಿದ್ಯಾ ಕಲಿತಾರ ವಿದ್ಯೆ. ಹೌದು. ಹಂಗ ಕಲಿಬೇಕಾದ್ರ ಅವ ಒಂದು ಮೂರ್ತಿ ಮಾಡಿ ಇಟ್ಟ, ಆ ಮಣ್ಣಿನ ಮೂರ್ತಿಯಿಂದ ವಿದ್ಯಾ ಎಷ್ಟೋ ವಿದ್ಯಾ ಕಲಿತ.
ಯಾಕಂದ್ರೆ ಇವತ್ತು ಅರ್ಜುನನ ಕಿತ್ರ ಚತುರವಾದ ವಿದ್ಯೆ ಕಲಿತಾವ್. ಹೌದು, ಅರ್ಜುನ ಕಿತ್ರ ಚತುರವಾದ ವಿದ್ಯೆ ಕಲಿತಾಗ ಒಂದಾನೊಂದು ಟೈಮ್ದಾಗ ಏನದು ಇವಾಗ ಬಂದು ನೋಡಿದಾಗ ಹೇಳ್ತಾರ ಅವ್ರಿ ಇವ್ ನಮ್ಕಿ ಹೆಚ್ಚು ವಿದ್ಯೆ ಕಲಿತಾನು. ಗುರು ದ್ರೋಣಾಚಾರ್ಯನ ಕೇಳ್ತಾರ, ನೀವು ನನ್ನ ತೆಕ ಇರುವಂತವ್ರು ಹೋಗಿ ಅವಾಗ ಯಾವಾಗ ವಿದ್ಯೆ ಕಲಿಸ್ಯಾರಿ ಕೇಳ್ರಿ ನೀವು ಅಂತ ಪಂಚ ಪಾಂಡವ್ರಿಗೆ ಕೇಳ್ತಾರ. ಹೌದು, ಅವಾಗ ಯಾವಾಗ ವಿದ್ಯೆ ನೀವು ಕಲಿಸ್ಯಾರಿ ಕಲಿಸ್ಯಾರಿ ಅಂತ ಕೇಳಿದಾಗ ಅವಾಗ ಗುರು ದ್ರೋಣಾಚಾರ್ಯ ಹೇಳ್ತಾನು, ಏನು? ಅವಾಗ ನಾ ಒಟ್ಟ ವಿದ್ಯೆ ಕಲಿಸಿಲ್ಲಪ್ಪ, ನಿಮ್ಗೆ ಅಟ್ಟ ನಾ ವಿದ್ಯೆ ಕಲಿಸೇನಿ ಅಂತ ಹೇಳ. ಮತ್ತ ಅವ ಹೆಂಗ್ ಕಲಿತ ಅಂತ ಕೇಳಿದಾಗ ಹೋಗಿ ಏಕಲವ್ಯನ ಕೇಳ್ತಾನ ಅವ ಗುರು. ಹೌದು, ಏನಂತ ಕೇಳ್ತಾನು, ನಿನಗೆ ಯಾರು ಕಲಿಸ್ಯಾರ ವಿದ್ಯೆ ಅಂತ ಕೇಳ್ತಾನ. ಯಪ್ಪ ನೀವೇ ಕಲಿಸ್ಯಾರಿ ವಿದ್ಯೆ ಅಂತಾನು. ಹೌದು, ನೀವ ಕಲಿಸ್ಯಾರ ವಿದ್ಯೆ ಅಂದಾಗ ಯಾಕೋ ಮಗನ ನಿನ್ನ ತೆಕ್ಕೆ ಯಾವಾಗೂ ಬಂದ ನಾ ಬೋಧನ ಹೇಳಿಲ್ಲ, ಯಾಕೆ ಸುಳ್ಳು ಹೇಳ್ತಿ ಅಂತ ಹೇಳಿದಾಗ ಯಪ್ಪ ನಾ ಸುಳ್ಳು ಹೇಳತ್ತಲ್ಲ ಬೇಕಾದ್ರೆ ನೋಡ್ರಿ ನಿಮ್ಮ ಮೂರ್ತಿ ಅಂತ ತೋರಿಸ್ತಾ. ಹೌದು, ನೋಡ್ರಿ ನಿಮ್ಮ ಮೂರ್ತಿ ಅಂತ ಹೇಳಿದಾಗ ನಿಮ್ಮ ಮಣ್ಣಿನ ಮೂರ್ತಿ ಮಾಡಿ ನಿಮ್ಮಿಂದ ನಾವು ವಿದ್ಯೆ ಕಲ್ತನ್ರಿ ಗುರುಗಳ, ಇದು ಕರೆ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕಿದ. ಅವಾಗ ಅವ ಕೇಳ್ಯಾಣ, ಮಗನ ನನ್ನಿಂದ ನೀ ಕಲ್ತಾ ಇದ್ದ ಅಂದ್ರೆ ಗುರು ದಕ್ಷಿಣೆ ಏನು ಕೊಡ್ತಿ ಅಂತ ಕೇಳಿದವ. ಗುರು ದಕ್ಷಿಣೆ ಏನು ಕೊಡ್ತಿ ಅಂತ ಕೇಳಿದಾಗ ಏಕಲವ್ಯ ಕೇಳ್ತಾನೆ, ಅಪ್ಪ ಗುರುಗಳ ಇವತ್ತು ನಿಮಗೆ ಬೇಕಾದ್ರೆ ನನ್ನ ಪ್ರಾಣನ ಕೊಡ್ತೇನ್ರಿ ಅಂತ ಹೇಳಿಬಿಟ್ಟ. ಅವಾಗ ಗುರು ದ್ರೋಣಾಚಾರ್ಯ ಹೇಳ್ತಾನೆ, ನಿನ್ನ ಪ್ರಾಣ ತಗೊಂಡು ಏನು ಮಾಡ್ಲೋ ಮಗನ, ನಿನ್ನದೊಂದು ಹೆಬ್ಬಳ ಬಳ್ಳ ಕೂಡ ನನಗಂದ ಬಿಟ್ಟ. ಹೌದು, ಹೆಬ್ಬಳ ನನಗ ಕೊಡ ಅಂತ ಹೇಳಿದಾಗ ಏಕಲವ್ಯ ಹೇಳ್ತಾನ, ಗುರು ಕೇಳಿದ್ರೆ ಇದೇನು ಹೆಬ್ಬಳ ಅಟ್ಟ ಅಲ್ಲಿ ಏನು ಬೇಕಾದ್ರೆ ನಾ ಕೊಡ್ತಾನ ಅಂತ ಹೇಳಿ ಒಂದು ಕ್ಷಣ ಮಾತ್ರದಾಗ ಹೆಬ್ಬಳ ಕಟ್ ಮಾಡಿ ಗುರು ಕೊಟ್ಟಾನ. ಹೌದು, ಹೆಬ್ಬಳ ಕಟ್ಟಾಗೈತೆ ಕರೆ ಅವೇನೇನು ಅಂಧಕಾರದಾಗ ಬಂದನ ತಿಳಿದೇನ ಇಲ್ಲ ಇಲ್ಲ. ಯಾಕಂದ್ರ ಅದ ಹೆಬ್ಬಳದ ಕಟ್ಟಾಗೈತೆ ಕರೆ ಜಗತ್ತದಾಗ ಎಷ್ಟೋ ಹೆಸರು ಉಳಿಸ್ಯಾನವ. ಎಷ್ಟೋ ಏಕಲವ್ಯ ಅಂದ್ರೆ ಈಗ ಸದಾ ಜಗತ್ತದಾಗ ಆ ಏಕಲವ್ಯಾಗ ದುಡ್ಕೊಂಡ್ರೆ ಎಷ್ಟೋ ಒಬ್ಬೊಬ್ರ ಚತುರವಾದ ವಿದ್ಯೆ ಕಲಿತು ಎಷ್ಟೋ ಮಂದಿ ಸಾರಥಿ ಆಗ್ಯಾರ. ಈಕಿಗೆ ಅದು ಗೊತ್ತಿಲ್ಲ ಆಗೈತಿ, ಗುರು ಇದ್ದಾಗ ಅಟ್ಟ ಅಲ್ಲ, ಗುರು ಶಿಷ್ಯರ ಏನು ಮಾಡ್ಯಾರ, ಗುರು ಶಿಷ್ಯರ ಸಂಬಂಧ ಅಂದ್ರೆ ಬೇರೆ ಇರ್ತೈತಿ ಅದ. ಯಾಕಂದ್ರೆ ಒಂದಾನೊಂದು ಟೈಮ್ದಾಗ ಶಿಶುನಾಳ ಶರೀಫ್ರ ಮತ್ತ ಗೋವಿಂದ ಭಟ್ರ ಅಂತೇಳಿ ವಿದ್ಯಾ ಎಂತದಿತ್ತು, ಏನಿತ್ತು ಗುರು ಶಿಷ್ಯರ ಸಂಬಂಧ ಇತ್ತು. ಹೌದು, ಯಾಕಂದ್ರೆ ಶಿಶುನಾಳ ಶರೀಫ್ರ ಗೋವಿಂದ ಭಟ್ಟನ ಶಿಷ್ಯ ಇಂತ ಶಿಷ್ಯನ ನಾ ಎಂದು ನೋಡಿಲ್ಲ ಅಂತ ಹೇಳಿ ಏನ್ ಮಾಡ್ರು, ಆ ಗೋವಿಂದ ಭಟ್ಟಿಗೆ ಏನ್ ಮಾಡ್ತಾರ, ಗೋವಿಂದ ಭಟ್ರ ಶಿಶುನಾಳ ಶರೀಫ್ಗ ಆ ತನ್ನಲ್ಲಿ ಇದ್ದಂತ ವಿದ್ಯೆಗಳನ್ನೆಲ್ಲ ಕಲಿಸಿ ಕೊಡ್ತಾರ. ಕಲಿಸಿ ಕೊಟ್ರು, ಹೋಗು ಮಗನ ನಿಂದ ಜಗತ್ತದಾಗ ಹೆಸರು ಉಳಿಸೈತಿ ಅಂದ್ರೆ ಯಾರಿಗೆ, ಶಿಶುನಾಳ ಶರೀಫ್ ಹೆಸರು ಉಳಿತೈತಿ ಮಗನ ನಿಂದ ಜಗತ್ತದಾಗ ಹೋಗತ್ತೇಳಿ ಗೋವಿಂದ ಭಟ್ರು ಹೇಳ್ರು. ಹೇಳಿದಾಗ ಯಪ್ಪ ನೀ ಯಾವಾಗ ನನಗ ಒಲಿತಿ ಅಂತ ಹೇಳ್ರು, ಒಂದು ಟೈಮ್ದಾಗ ನಿನ್ನ ನಾ ಕರಿತ್ನು ಅವಾಗ ನೀ ಬರಕ್ಕೆ ಅನ್ಕತ್ತ ನಾನು ಜಗತ್ತದಾಗ ಹೋಗ ಸಂಚಾರ ಮಾಡ್ಕೊತ ಅಂದ್ಬಿಟ್ರು. ಹೌದು, ಅಂದಾಗ ಏನ್ ಮಾಡ್ತಾನು, ಶಿಶುನಾಳ ಶರೀಫ ಇವತ್ತ ಸಂಚಾರ ಮಾಡ್ಕೊತ ನಡೆದ. ಒಂದಾನೊಂದು ಟೈಮ್ದಾಗ ಗೋವಿಂದ ಭಟ್ರಿಗೆ ಏನಾತಂದ್ರ ಒಂದು ಟೈಮ್ದಾಗ ಆರಾಮ ತಪ್ಪಿ ಬಿಡ್ತ. ಹೌದು, ಆರಾಮ ತಪ್ಪಿದಾಗ ಅವಾಗ ಶಿಶುನಾಳ ಶರೀಫ್ನ ಕರೆಸಲತ್ತೇಳಿ ಗೋವಿಂದ ಭಟ್ ಅಂದಾಗ ಓಡತ್ತು ಗುರುವಿಗೆ ಆರಾಮಿಲ್ಲ ಅಂದ್ರೆ ನಾ ಹೋಗಿ ನೋಡ್ಬೇಕಂತೇಳಿ ಬಂದು ಗೋವಿಂದ ಭಟ್ಟಿಗೆ ಪಾದಗೆ ಬಿದ್ದಾಯಪ್ಪ ಯಾಕೆ ಹೆಂಗಾತು ಅಂತ ಕೇಳಿದಾಗ ಏ ಮಗನ ಘಟ್ಟ ಹೋಗಾಕ ಬಂದೈತು ಅಂತ ಹೇಳ್ತಾರೆ. ಹೌದು, ಘಟ್ಟ ಹೋಗುದು ಬಂದೈತಿ ನನಗೆ ಗೊತ್ತಾಗತೈತಿ, ಅದಕ್ಕೆ ಹೆಂಗ ಆಗೈತಿ ಮಗನ ನಿನಗೆ ಗುರು ಬೋಧನೆ ಕೊಟ್ಟು ಹೋಗವದನ್ನ ಅಂತ ಹೇಳಿ ಆ ಗುರು ಬೋಧನೆ ಕೊಟ್ಟು ಏನ್ ಮಾಡ್ತಾನ, ಏನ್ ಮಾಡು ಏಕೋಚಿತ್ತವಾಗಿ ಅವಾಗ ಹಮ್ಮ ದಮ್ಮ ಆಯ್ತೈತಿ. ಯಾಕಂದ್ರ ಹಮ್ಮ ದಮ್ಮ ಹಚ್ಚಿದ ಟೈಮ್ದಾಗ ಯಾಕಂದ್ರೆ ಇವತ್ತಿನ ದಿವಸ ಹೊರಗೆ ಹೋಗಿ ಉಗುಳುವಟ್ಟ ಶಕ್ತಿ ಅವರಲ್ಲಿ ಎಲ್ಲ ಆಗಿತ್ತು, ಕಂಡಪಟ್ಟೆ ವಯಸ್ಸಾಗಿತ್ತು. ಅವಾಗ ಏನ್ ಮಾಡ್ತಾನು, ಯಾಕಂದ್ರೆ ಏಕೋಚಿತವಾಗಿ ಗೋವಿಂದ ಭಟ್ಟಿಗೆ ಉಲ್ಟಿ ಬಂದಂಗ ಆತು, ವಾಂತಿ ಬಂದಂಗ ಆಗೋ ಒಟ್ಟಿಗೆ ಏನ್ ಮಾಡ್ತಾನೆ, ಶಿಶುನಾಳ ಶರೀಫ್ ಹೋಗಿ ಬುಟ್ಟಿ ತರುವಟ್ಟಿಗೆ ತರುವಟ್ಟ ಶಕ್ತಿ ಅವನಲ್ಲಿ ಆಗಲಿಲ್ಲ. ಅಟ್ರ ಒಳಗ ಇವ್ ಉಲ್ಟಿ ಮಾಡ್ಕೊಂಡ ಅಂಗೈ ಹಿಡಿತಾನೆ ಶಿಶುನಾಳ ಶರೀಫ್. ಹೌದು, ಅಂಗೈ ಹಿಡಿದ ಆ ಗುರುಗಳು ಏನ್ ಮಾಡ್ತಾರ, ಗೋವಿಂದ್ರ ಭಟ್ರ ಅಲ್ಲೇ ಉಲ್ಟಿ ಮಾಡ್ಕೋತಾರ. ಹೌದು, ಅಂದ್ರೆ ಏನ ಅಂಗೈ ಹಿಡಿದಾಗ ಇವತ್ತೇನ್ ಮಾಡ್ರು, ಮುಷ್ಟ್ಯಾಗಣ ಹಿಡಿದು ಬಿಟ್ಟದ ನಾವು. ಹೌದು, ಯಾಕಂದ್ರ ಅದನ್ನ ಹಿಡ್ಕೊಂಡು ಕೇಳ್ತಾನ ಗೋವಿಂದ ಭಟ್ ಹೇಳ್ತಾನೋ, ಏ ಶರೀಫ ಮಗನ ಇದನ್ನ ಯಾರು ಅಡ್ಡಾಡಬಾರ್ದ ಅಂತ ಜಾಗದಾಗ ಹೋಗಿ ಚಲೋ ಅಂತ ಹೇಳಿಬಿಟ್ಟು. ಹೌದು, ಗೋವಿಂದ ಭಟ್ ಹೇಳ್ತಾನು, ಏ ಶಿಶುನಾಳ ಶರೀಫ ಇದನ್ನ ಯಾರು ಅಡ್ಡಾಡಿರಬಾರ್ದ ಅಂತ ಜಾಗದಾಗ ಹೋಗಿ ಚೆಲ್ಲ ಮಗನ ಇದನ್ನ ತಿಳಿದ. ಅವಾಗ ಶರೀಫ್ ದಂಗಾಗಿ ನಿಂತು ಎಲ್ಲ ಹೆಂಗ ಜಗತ್ತದಾಗಪ್ಪ, ಈ ಜಗತ್ತದಾಗ ಎಲ್ಲಾರು ಅಡ್ಡಾಡಿದಂತ ಜಾಗನ ಐತಿ. ಹೌದು, ಅಡ್ಡಾಡ್ಲಾರದಂತ ಜಾಗ ಅಂದ್ರೆ ಯಾವ್ದೈತಿ, ಇದು ಒಂದೇ ಐತಿ. ಹೌದು, ಯಾರೋ ಅಡ್ಡಾಡ್ಲಾರ್ದ ಜಾಗ ಅಂದ್ರೆ ಈ ಶರೀರ ಒಂದೈತೆ ಪಾಪ, ಇದನ್ನ ಆ ಕಡೆ ಯಾಕೆ ಚೆಲ್ಲಿ ನನ್ನ ಶರೀರ ಒಳಗ ನಾ ಭಕ್ಷಣೆ ಮಾಡ್ತಾನಂತ ತಿಳ್ಕೊಂಡ ಶಿಶುನಾಳ ಶರೀಫ್ರ ಗೋವಿಂದ ಭಟ್ರು ಉಲ್ಟಿನ ಗಟ್ಟ ಕುಡಿದು ಬಿಡುತ್ತ. ಹೌದು, ಗುರು ಮಾಡಿದಂತ ಲೀಲಾ ಹಿಂಗೈತಿ, ಶಿಷ್ಯ ಮಾಡಿದಂತ ಲೀಲಾ ಹಿಂಗೈತಿ. ವಿದ್ಯಾ ನೀನು ಉಲ್ಟಿ ನೀನ ಕುಡಿಯಂಗಿಲ್ಲ, ಉಲ್ಟಿ ಮಾಡ್ಕೋತಿ ಮಾತು ಬಾಳಿ. ಈ ವಿದ್ಯಾ ಏನ್ ಮಾಡ್ತಾಳ, ತಾನು ಉಲ್ಟಿ ತಾನ ಕುಡಿಯಂಗಿಲ್ಲ, ಈ 4 ಸಲ ಉಲ್ಟಿ ಮಾಡ್ಕೋತಾಳ.
ಹೌದು ಹಂಗ ಗುರು ಮತ್ತು ಶಿಷ್ಯರ ಸಂಬಂಧ ಕಡಿಮೆ ಐತೆ ಅಂತ ಹೇಳಬೇಡ ಹುಚ್ಚಿ. ಹಾ. ಆ ಗೋವಿಂದ ಭಟ್ಟ ಶಿಶುನಾಳ ಶರೀಫ್ರದಾಗ ಸದಾ ಜಗತ್ತದಾಗ ಹೆಸರು ಉಳಿಬೇಕಾದ್ರೆ ಅಂತದೊಂದು ಘಟನೆ ಮಾಡಿ ಹೋಗ್ಯಾರ. ಹೌದು ನಿನಗ ಅದು ತಿಳಿಯಂಗಿಲ್ಲ. ನಿಮ್ಮ ಅವ್ವಗಳು ಮಾಡ್ರಿ ನಿನಗೆ ತಿಳಿದತ್ತು. ಹೌದಾ ಮತ್ ನಿಮ್ಮ ಅವ್ವಗಳು ಎಂತ ಘಟನೆ ಮಾಡಿಲ್ಲ ನಿನಗೆ ಹೆಂಗ ತಿಳಿತೈತು? ಇಂಥವ್ರಿಗೆ ಏನು ತಿಳಿದೈತಮ್ಮ? ತಿಳಿಲಾರ್ದು ಮಾತೈತಿ. ಹಾ. ಅದಕ್ಕೆ ಜಗತ್ತದಾಗ ಹೇಳ್ತಾಳ. ಏನ? ಯಾಕಂದ್ರ ಇವತ್ತಿನ ದಿವಸ ಆ ಪಂಚ ಪಾಂಡವರೆಲ್ಲ ಹುಟ್ಟಬೇಕಾದ್ರ ಹಾ ಆಕೆ ಕುಂತಿ ಮತ್ತ ಮಾದರಿ ಹಡಿಬೇಕಾದ್ರ ಹಾ ಅಪ್ಪನ ಸಂಬಂಧ ಏನೂ ಇಲ್ಲತ್ತು ವಾದ ಮಾಡ್ಯಾಳ ಇವತ್ತು. ಹೌದು ಅಪ್ಪನ ಸಂಬಂಧ ಎಲ್ಲ ಹೇಳ್ತಾಳ. ಅಪ್ಪನ ಸಂಬಂಧ ಏನೂ ಇಲ್ಲ ತಿಳಿ ವಾದ ಮಾಡಿದೆ ವಿದ್ಯೆ. ಅಪ್ಪನ ಸಂಬಂಧ ಐತೆ ನಾನು ನಿನಗೆ ವಾದ ಮಾಡಿ ಹೋಗ್ಕೊಂಡು. ಹೆಂಗ? ಯಾಕಂದ್ರೆ ವಾದ ಮಾಡಿ ಹೆಂಗ ಹೋಗ್ಬೇಕಾಗೈತೆ ಅಂದ್ರೆ ಇವತ್ತ ಹಾ ವರ ಕೊಟ್ಟವ್ರನ್ನ ಬೇರೆ ಅದಾರ. ಹೌದು